ಸರ್ ಮೆಂಬರ್ಶಿಪ್ಪು ಹೇಗಾಗಬೇಕು, ಮೆಂಬರ್ಶಿಪ್ಗೆ ಏನಾರ ಫೀಸ್ ಇದೆಯಾ, ಅದಾದಮೇಲೆ ಮೆಂಬರ್ ಏನೆಲ್ಲ ಮಾಡಬೇಕು ಅನ್ನೋಂಥದ್ದು 3 ವಿಚಾರ. ಮೆಂಬರ್ಶಿಪ್ಪು ಯಾರಾರ ಆಗಿರ್ಬೋದು ಪೆಟ್ ಇಂಡಸ್ಟ್ರಿ, ಅಲ್ಲಿ ಬೇಕಾಗಿರೋಂಥ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನು ಮಾಡೇ ಮಾಡ್ತೀನಿ. ಎಲಿಜಿಬಲ್ ಇಲ್ಲ, ನಾನು ಫಸ್ಟು ಲೀಡರ್ ಆಗೋಕ್ಕಿಂತ ಮುಂಚೆ ನಾನು ಕೋಆರ್ಡಿನೇಟರ್ ಸರ್. ಇದು ಪ್ರತಿಯೊಂದು ಸ್ಟೇಟಲ್ಲಿ ಆಗ್ತದೆ, ಪ್ರತಿಯೊಂದು ಸಿಟಿಲಿ ಆಗ್ತದೆ, ಪ್ರತಿಯೊಂದು ಕಮ್ಯುನಿಟಿಲಿ ಆಗುತ್ತೆ. ಸೊ ಇವಾಗ ನೀವು ಮಾತಾಡ್ತಿರೋ ಪ್ರಕಾರ ನಿಮ್ಮ ಸಂಸ್ಥೆ ಬಂದು ಪ್ಯಾನ್ ಇಂಡಿಯಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಹೌದು. ಸೊ ಹಂಗಿರುವಾಗ ನಿಮ್ಮ ಆಫೀಸ್ ಬಂದು ಬೆಂಗಳೂರಲ್ಲಿದೆ. ಹೌದು. ಸೊ ಎಲ್ಲೋ ಡೆಲ್ಲಿನಲ್ಲಿ ಕೂತಿರೋರ್ಗೆ ಯಾರಿಗೋ ಏನೋ ಸಮಸ್ಯೆ ಆಗಿದೆ, ಅಲ್ಲಿರೋ ಮೆಂಬರು ನಿಮ್ನ ಜಾಯಿನ್ ಆಗಿರ್ತಾರೆ, ನಿಮ್ಮ ಸಂಸ್ಥೆನಲ್ಲಿ ಮೆಂಬರ್ ಆಗಿರ್ತಾರೆ. ಸೊ ಅವ್ರ ಜೊತೆ ನೀವು ಮೀಟಿಂಗ್ಗಳಾಗಿರ್ಬೋದು ಮತ್ತೆ ಇನ್ನೊಂದಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು, ಈ ವಿಚಾರಗಳನ್ನ ಹೆಂಗೆ ವಿಚಾರ ವಿನಿಮಯ ಮಾಡ್ತಾರೆ ಸರ್? ಫಸ್ಟ್ ಆಫ್ ಆಲ್ ನಾವು ಪ್ಯಾನ್ ಇಂಡಿಯಾ ಬಗ್ಗೆ ಯೋಚನೆ ಮಾಡಿದಾಗ ಅದು ಕಷ್ಟನಾ, ಇಂಪಾಸಿಬಲ್ ಆಗುತ್ತಾ ಅನ್ನೋಂಥದ್ದು ಪ್ರಶ್ನೆ ಬಂದಾಗ ನಾನು ಅವಾಗಲೂ ಕೂಡ ಹೇಳ್ದಂಗೆ ಕಂಪ್ಲೀಟಾಗಿ ಡೆಮೋಕ್ರಸಿ ಬೇಸಿಸ್ ಮೇಲೆ ನಾವು ಈ ಒಂದು ಫಾರ್ಮ್ಯಾಟ್ನ ಡಿಸೈನ್ ಮಾಡಿರೋದ್ರಿಂದ ನಾನು ಹೇಳಿದೆ ಕೋಆರ್ಡಿನೇಟರ್ಸ್ ಇರ್ತಾರೆ, ಚೀಫ್ ಕೋಆರ್ಡಿನೇಟರ್ಸ್ ಇರ್ತಾರೆ, ಆಮೇಲೆ ನಿಮಗೆ ಲೀಡರ್ಸ್ ಇರ್ತಾರೆ, ಜೊತೆಗೆ ನಿಮಗೆ ಕ್ಯಾಪ್ಟನ್ಸ್ ಇರ್ತಾರೆ. ನೀವು 4 ಜನ ಇರ್ತಾರೆ. ಸೊ ಇವಾಗ ನಾನು ಹೇಳ್ದಂಗೆ ನಿಮಗೆ ಬೆಂಗಳೂರಲ್ಲಿ ಇರುವಂಥ ಸಮಸ್ಯೆ ನಿಮಗೆ ಶಿವಮೊಗ್ಗದಲ್ಲಿ ಸಿಗೋದಿಲ್ಲ, ನಿಮಗೆ ಶಿವಮೊಗ್ಗದಲ್ಲಿರುವಂಥ ಸಮಸ್ಯೆ ಮೈಸೂರಲ್ಲಿ ಸಿಗೋದಿಲ್ಲ. ಅದೇ ಥರ ನಿಮಗೆ ಕರ್ನಾಟಕದಲ್ಲಿರೋ ಸಮಸ್ಯೆ ನಿಮಗೆ ಡೆಲ್ಲಿಲಿ ಸಿಗೋದಿಲ್ಲ. ಡೆಲ್ಲಿದೇ ಬೇರೆ ಸಮಸ್ಯೆ ಆಗಿರ್ತದೆ, ಬಾಂಬೆ ಅಂದರೆ ಮಹಾರಾಷ್ಟ್ರ ಸ್ಟೇಟ್ದೇ ಬೇರೆ ಸಮಸ್ಯೆ ಆಗಿರ್ತದೆ. ಸೊ ಅಲ್ಲಿ ಫಸ್ಟ್ ಆಫ್ ಆಲು ನಿಮಗೆ ಅಲ್ಲಿ ಲೀಡರ್ ಒಬ್ಬ ಸಿಗ್ತಾರೆ. ನಾನು ಪ್ರೌಡಾಗಿ ನಾನೇನು ಹೇಳೋದು ಅಂತ ಹೇಳಿದ್ರೆ, ನಾನು ಬೆಂಗಳೂರು ಒಂದು ಚಾಪ್ಟರ್ಗೆ ನಾನೊಬ್ಬ ಲೀಡರ್. ಸೊ ನನ್ನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಈ ಒಂದು ಚಾಪ್ಟರ್ ಬೆಳೆಯೋದಕ್ಕೆ ಚೀಫ್ ಕೋಆರ್ಡಿನೇಟರ್ಸ್ಗಳನ್ನ ನಾನು ಆಯ್ಕೆ ಮಾಡಬೇಕಾಗಿರೋದು ನನ್ನ ಜವಾಬ್ದಾರಿ ಆಗ್ತದೆ. ಆಮೇಲೆ ಕೋಆರ್ಡಿನೇಟರ್ಸ್ಗಳನ್ನ ಆಯ್ಕೆ ಮಾಡೋದು ನನ್ನ ಜವಾಬ್ದಾರಿ ಆಗ್ತದೆ. ಮೆಂಬರ್ಗಳಿಗೆ ತಿಳಿಸ್ಬೇಕಾಗಿರೋಂಥ ವಿಚಾರ ಏನಿದೆ ಅದು ಸ್ಪಷ್ಟವಾಗಿ ತಿಳಿಸ್ಬೇಕು ಅನ್ನುವಂಥ ಅದು ಜವಾಬ್ದಾರಿ ನಂದಾಗುತ್ತೆ ಆ್ಯಸ್ ಎ ಲೀಡರ್. ಅದೇ ಥರ ಆ್ಯಸ್ ಎ ಕೋಆರ್ಡಿನೇಟರ್, ನಾನು ಫಸ್ಟು ಲೀಡರ್ ಆಗೋಕ್ಕಿಂತ ಮುಂಚೆ ನಾನು ಕೋಆರ್ಡಿನೇಟರ್ ಸರ್. ನಾನು ಕೋಆರ್ಡಿನೇಟರ್ ಆಗಬೇಕು. ಕೋಆರ್ಡಿನೇಟರ್ ಆಗಿ ಏನದು ನನ್ನ ಜವಾಬ್ದಾರಿ, ಪ್ರತಿಯೊಬ್ಬ ನನ್ನ ಕಮಿಟಿಗೆ ಸೇರುವಂಥದ್ದು. ಅಂದರೆ ನಾನು ಪೆಟ್ ಶಾಪ್ ಕಮಿಟಿಗೆ ಸೇರಿದ್ದೀನಿ ಅಂದರೆ ಪ್ರತಿಯೊಬ್ಬ ಪೆಟ್ ಶಾಪನ್ನು ನಾನು ಮೀಟ್ ಮಾಡಿ, ಇಲ್ಲ ಅವನ ಒಂದು ಕಾಲಿಗೆ ನಾನು ಸ್ಪಂದಿಸಿ ಅವನಿಗೆ ವಿಚಾರ ಏನೆಲ್ಲ ಪಾಪ್ ಒನ್ ವಾಯ್ಸ್ ಫೌಂಡೇಶನ್ ವಿಚಾರ ಕೇಳ್ತಾನೆ ಅದನ್ನು ನಾನು ಅವನಿಗೆ ತಲುಪಿಸೋ ಜವಾಬ್ದಾರಿ ನಾನು ಮಾಡಬೇಕು. ಎರಡನೇದು, ಇದೇ ಒಂದು ಪೆಟ್ ಶಾಪ್ ಇದರಲ್ಲಿ ನನ್ನಷ್ಟೇ ಕಮಿಟಾಗಿ ಈ ವಿಚಾರ ನಾನು ತಿಳಿದು ಒಂದು ಕಾನ್ಫಿಡೆನ್ಸ್ ಆಗಿ ಮಾಡ್ತೇನೆ ಅನ್ನೋಂಥ ಇನ್ನೊಬ್ಬ ಚೀಫ್ ಕೋಆರ್ಡಿನೇಟರ್ನ ನಾನು ತಯಾರು ಮಾಡಬೇಕು. ನಾನು ತಯಾರು ಮಾಡಿದ್ರೆ ಆವಾಗ ನಾನು ಚೀಫ್ ಕೋಆರ್ಡಿನೇಟರ್ ಆಗ್ತೀನಿ, ನಾನು ತಯಾರು ಮಾಡಿರೋಂಥವ್ರು ಕೋಆರ್ಡಿನೇಟರ್. ಅದಾದಮೇಲೆ ನಾನು ಇನ್ನೊಬ್ಬ ಚೀಫ್ ಕೋಆರ್ಡಿನೇಟರ್, ಇದೇ ಒಂದು ಕಮ್ಯುನಿಟಿಲಿ ಇನ್ನೊಬ್ಬ ಚೀಫ್ ಕೋಆರ್ಡಿನೇಟರ್ನ ನಾನು ತಯಾರು ಮಾಡಿದೆ ಅಂತಂದರೆ, ಸೊ ದಟ್ ಅವನು ಪ್ರತಿಯೊಬ್ಬ ಕೋಆರ್ಡಿನೇಟರ್ಗಳ ಜೊತೆ ಅದೇ ರೆಸ್ಪೆಕ್ಟಲ್ಲಿ, ಅದೇ ಒಂದು ರೆಸ್ಪಾನ್ಸಿಬಿಲಿಟಿಲಿ ರಿಪ್ಲೈ ಮಾಡ್ತಾನೆ, ಅವ್ನಿಗೆ ಆ ಕೆಪಬಿಲಿಟಿ ಇದೆ ಅಂದರೆ ಆಗ ನಾನು ಲೀಡರ್ ಆಗ್ಬೋದು. ನಾನು ಒಂದು ಸಂಸ್ಥೆನ ನಾನು ಫೌಂಡ್ ಮಾಡಿದ್ದೀನಿ, ನಾನು ರಿಜಿಸ್ಟರ್ ಮಾಡಿದ್ದೀನಿ, ಅದನ್ನು ಬೆಳೆಸಿದ್ದೀನಿ ಅನ್ನೋದಕ್ಕೆ ಒಂದೇ ಕಾರಣದಲ್ಲಿ ನಾನು ಲೀಡರ್ ಆಗೋಕ್ಕಾಗಲ್ಲ. ನಾನು ಮೆಂಬರ್ ಜೊತೆ ಬೆರ್ತಿ ಅಲ್ಲಿಂದ ನಾನು ಕೋಆರ್ಡಿನೇಟರ್ ಆಗಿ, ನಾನು ಕೋಆರ್ಡಿನೇಟರಿಂದ ನಾನು ಆಯ್ಕೆ ಆಗಿ ನಾನು ಚೀಫ್ ಕೋಆರ್ಡಿನೇಟರ್ ಆಗಬೇಕು. ಆಮೇಲೆ ನಾನು ಚೀಫ್ ಕೋಆರ್ಡಿನೇಟರಿಂದ ಆಯ್ಕೆ ಆಗಿ ನಾನು ಲೀಡರ್ ಆಗ್ತೇನೆ. ಸೊ ಇದೇ ಪ್ರಾಸೆಸ್ಸು ನಿಮಗೆ ಪ್ರತಿಯೊಂದು ಸ್ಟೇಟಲ್ಲೂ ಆಗ್ತದೆ. ಇದು ಪ್ರತಿಯೊಂದು ಸ್ಟೇಟಲ್ಲಿ ಆಗ್ತದೆ, ಪ್ರತಿಯೊಂದು ಸಿಟಿಲಿ ಆಗ್ತದೆ, ಪ್ರತಿಯೊಂದು ಕಮ್ಯುನಿಟಿಲಿ ಆಗುತ್ತೆ. ಡಾಗ್ ಬ್ರೀಡರ್ ಕಮ್ಯುನಿಟಿಲಿ ಆಗ್ತದೆ, ಕ್ಯಾಟ್ ಬ್ರೀಡರ್ ಕಮ್ಯುನಿಟಿಲಿ ಆಗ್ತದೆ. ಆ್ಯಂಡ್ ಪ್ರತಿಯೊಂದು ಕಮ್ಯುನಿಟಿಲಿ ಹೊಸ ಇಶ್ಯೂಸ್ಗಳು ಸಿಗ್ಬೋದು.